ಭಾರತ್ ಬಂದ್ ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಬಂದ್ ಬಿಸಿ ಕೆಲವೆಡೆ ವ್ಯಾಪಕವಾಗಿದೆ. ಆದರೆ ಹಲವೆಡೆ ಇಲ್ಲ. ಇನ್ನು ಮೆಜೆಸ್ಟಿಕ್ನ ಚಿತ್ರಣ, ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಒಂದು ಕಡೆ ಬಿಕೋ ಅಂತ ಇದ್ರೆ, ಇನ್ನೊಂದು ಕಡೆ ಸಿಐಟಿಯು ಈಗಾಗಲೇ ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದೆ. ಸಾರ್ವಜನಿಕರೇನೋ ಬಂದಿದ್ದಾರೆ, ಆದರೆ ಸಂಚಾರಕ್ಕೆ ವ್ಯವಸ್ಥೆ ಇಲ್ಲ. ಸಿಐಟಿಯು ಪ್ರತಿಭಟನೆಯನ್ನ ಬೆಳಗ್ಗೆ ಆರಂಭಿಸಿರುವಂಥದ್ದು. ಬಸ್ಗಳ ಸಂಚಾರವೂ ಕೂಡ ಇಲ್ಲ. ಕಾರ್ಯಕರ್ತರುಗಳು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸುರಕ್ಷತಾ ಮಸೂದೆ ಹೆಸರಿನಲ್ಲಿ ಇಡೀ ಚಾಲಕ ವರ್ಗವನ್ನ ಅಧಿಕ ದಂಡ ಕಟ್ಟಬೇಕು ಮತ್ತು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಮತ್ತು ಪರವಾನಗಿಯನ್ನ ರದ್ದು ಮಾಡುವಂತ ಹುನ್ನಾರ ಇವತ್ತು ರಸ್ತೆ ಸಾರಿಗೆ ಸುರಕ್ಷತಾ ಮಸೂದೆಯಲ್ಲಿದೆ. ಅದನ್ನು ವಿರೋಧ ಮಾಡಿ ಇಡೀ ದೇಶಾದ್ಯಂತ ಸುಮಾರು 15 ಕೋಟಿ ನೌಕರರು ಇವತ್ತು ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲೇ 4 ನಿಗಮದ KSRTC, BMTC, ಈಶಾನ್ಯ ನಿಗಮ, ವಾಯುವ್ಯ ನಿಗಮದ ಸುಮಾರು 1,25,000 ಜನ ನೌಕರರು ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ಬೆಳಿಗ್ಗೆನ ತಾವೆಲ್ಲ ನೋಡ್ತಾ ಇದ್ದೀರಾ. ಇವತ್ತು ಕೇಂದ್ರ ಸರ್ಕಾರಕ್ಕೆ ಮಾರ್ಚ್ ತಿಂಗಳಲ್ಲೇ ಬೇಡಿಕೆ ಪತ್ರಗಳನ್ನು ಕೇಂದ್ರ ಕಾರ್ಮಿಕ ಸಂಘಟನೆಗಳು ನೀಡಿದ್ರು ಕೂಡ ಸಿಐಟಿಯು ಬೆಳಗ್ಗೆಯೇ ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಯ ಕಾವು ಕಂಡು ಬರ್ತಾ ಇದೆ. ಒಂದೆಡೆ ಬಸ್ ಸಂಚಾರ ಇಲ್ಲ, ಇನ್ನೊಂದೆಡೆ ಪ್ರಯಾಣಿಕರ ಪರದಾಟ. ಇದೆಲ್ಲದರ ನಡುವೆ ಇವತ್ತಿನ ಬಂದ್ಗೆ ಕರೆ ಕೊಟ್ಟಿರುವಂತಹ ಕಾರ್ಮಿಕ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಸಿಐಟಿಯು ತನ್ನ ಆಗ್ರಹವನ್ನು ವ್ಯಕ್ತಪಡಿಸಲಿಕ್ಕೆ ಈಗಾಗಲೇ ಬೀದಿಗಿಳಿದಿದೆ. ಜೊತೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿರುವಂಥದ್ದು. ಬೆಳಗಾವಿ, ಆನೇಕಲ್ ಮತ್ತು ಬಳ್ಳಾರಿಯ ಚಿತ್ರಣ ನಿಮ್ಮ ಎದುರಿಗಿದೆ. ಬೆಳಗಾವಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ, ಆನೇಕಲ್ನಲ್ಲಿ ಬಿಕೋ ಅಂತಿದೆ ಬಸ್ ನಿಲ್ದಾಣ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಗಿರುವಂಥದ್ದು. ಬಳ್ಳಾರಿಯಲ್ಲಂತೂ ಪ್ರತಿಭಟನೆಯ ಕಾವು ಬಹಳ ಜೋರಾಗಿದೆ. ಬೀದಿಗಿಳಿದಿವೆ ಸಿಐಟಿಯು ಸಂಘಟನೆಯ ಕಾರ್ಯಕರ್ತರು. ರಸ್ತೆ ತಡೆ, ವಾಹನಗಳನ್ನು ತಡೆ ಹಿಡಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಂದ್ ಬಿಸಿ ಎಲ್ಲೆಲ್ಲಿ ಹೇಗಿದೆ ಇದರ ಬಗ್ಗೆ ಚಿತ್ರಣ ನೀಡಲಿಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಚಿತ್ರಣ ನೀಡಲಿಕ್ಕೆ ಮುತ್ತಪ್ಪ ಲಮಾಣಿ ನೇರ ಸಂಪರ್ಕದಲ್ಲಿದ್ದರೆ, ಇನ್ನು ಮೈಸೂರಿನ ಚಿತ್ರಣ ನೀಡಲಿಕ್ಕೆ ರವಿ ಪಾಂಡವಪುರ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಮೈಸೂರಿನ ಚಿತ್ರಣವನ್ನು ಪಡೆದುಕೊಳ್ಳೋಣ ರವಿಯಿಂದ. ರವಿ, ಮೈಸೂರಿಗೆ ಬಂದ್ ಬಿಸಿ ತಟ್ಟಿದ್ಯಾ? ಪ್ರತಿಮಾ, ಮೈಸೂರಿನಲ್ಲಿ ಈಗ ಬಂದ್ನ ಎಫೆಕ್ಟ್ ಆಗಿದೆ ಅಂತಂದರೆ ಮಿಶ್ರ ಪ್ರತಿಕ್ರಿಯೆ ಅಂತ ಮೊದಲಿಗೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ವೀಕೆಂಡ್ ಆದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಸಾಕಷ್ಟು ಮಂದಿ ಪ್ರವಾಸಿಗರು ಆಗಮಿಸ್ತಾರೆ. ಹಾಗಾಗಿ ಪ್ರವಾಸಿಗರು ರಜೆ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿಗೆ ಬರ್ತಾರೆ. ಹೀಗಾಗಿ ಹೋಟೆಲ್ ಮಾಲೀಕರ ಸಂಘದವರು ಆ ಒಂದು ಪ್ರತಿಭಟನೆಗೆ ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ಇನ್ನು KSRTC ಬಸ್ಗಳು ಇವತ್ತು ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತವೆ. ಆದರೆ ಪ್ರಯಾಣಿಕರ ಸಂಖ್ಯೆ ವಿರಳವಾಗಿದೆ. ಮೈಸೂರಿನಿಂದ ಈಗಾಗಲೇ ಬೆಂಗಳೂರಿಗೆ 10 ಬಸ್ಗಳು ಮತ್ತು ತಮಿಳುನಾಡಿಗೆ 3 ಹಾಗೂ ಕೇರಳಕ್ಕೆ 2 ಬಸ್ಗಳು ಸಂಚರಿಸಿವೆ. ನಮ್ಮ ಹಿಂಭಾಗದಲ್ಲಿ ಈಗ ಮೈಸೂರಿನಿಂದ ಹುಣಸೂರಿಗೆ ಒಂದು KSRTC ಬಸ್ ತೆರಳಿದೆ. ಹೀಗೆ ಬಸ್ಗಳ ಸಂಚಾರ ಎಂದಿನಂತೆ ಆರಂಭವಾಗಿದೆ. ಜನಜೀವನ ಕೂಡ ಎಂದಿನಂತೆ ಈಗಷ್ಟೇ ತೆರೆದುಕೊಳ್ತಿದೆ. ಪೇಪರ್ ಮತ್ತು ಹಾಲು ಮತ್ತು ಔಷಧಿಗೆ ಯಾವುದೇ ತೊಂದರೆ ಆಗ್ತಿಲ್ಲ. ಆದರೆ ಇವತ್ತು ವೈದ್ಯರು ಕೂಡ ಪ್ರತಿಭಟನೆಗೆ ಒಂದು ಕರೆಯನ್ನು ಕೊಟ್ಟರೆ ಇಲ್ಲಿ ಮಧ್ಯಾಹ್ನದ ವೇಳೆಗೆ ಒಂದಷ್ಟು ಎಫೆಕ್ಟ್ ಆಗಲಾಗಬಹುದು. ರವಿ, ಒಂದು ಸ್ವಲ್ಪ ಚಿತ್ರಣವನ್ನ ತಾವು ನಮಗೆ ಕೊಡೋದಾದ್ರೆ ಅಲ್ಲಿನ ಸಂಪೂರ್ಣ ದೃಶ್ಯವನ್ನ ಚಿತ್ರಣದ ಮೂಲಕ ತೋರಿಸಿ ಅಲ್ಲಿ ಹೇಗಿದೆ ಅನ್ನೋದನ್ನ. ಖಂಡಿತವಾಗ್ಲೂ ಪ್ರತಿಮಾ, ನಮ್ಮ ಹಿಂಭಾಗದಲ್ಲಿ ನೋಡ್ಬೋದು ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಈಗಾಗಲೇ ಬೀಗವನ್ನು ಹಾಕಿದೆ. ಇನ್ನೂ ಕೂಡ ಅವು ತೆರೆದುಕೊಳ್ಳುವಂಥ ಕೆಲಸ ಆಗಿಲ್ಲ. ಮೈಸೂರಿನಲ್ಲಿ ಆಟೋ ಚಾಲಕರು ಯಾರೂ ಕೂಡ ಪ್ರತಿಭಟನೆಗೆ
ಸಾಥನ್ನು ನೀಡಿಲ್ಲ. ಎಲ್ಲ ಆಟೋ ಚಾಲಕರು ಎಂದಿನಂತೆ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇನ್ನೂ ಅಂದರೆ ಸಮಯ ಇರುವ ಕಾರಣದಿಂದಾಗಿ ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಬಾಗಿಲನ್ನುಗಳನ್ನ ಹಾಕಿವೆ, ಇನ್ನೂ ತೆಗೆದುಕೊಳ್ಳುವಂಥ ಕೆಲಸ ಆಗಿಲ್ಲ. ಆದರೆ ಮೈಸೂರಿನಿಂದ ಇದೇ ಮಾರ್ಗವಾಗಿ ಒಂದಷ್ಟು ಬಸ್ಸುಗಳು ಬೇರೆ ಬೇರೆ ಮಾರ್ಗಗಳಿಗೆ ಕೇರಳ ಸೇರಿದಂತೆ ಹುಣಸೂರು ಸೇರಿದಂತೆ ಹಲವು ಪ್ರದೇಶಗಳಿಗೆ ತೆರಳುವಂತಹ ಕೆಲಸ ಆಗ್ತಿದೆ. ಇನ್ನು ತಮಿಳುನಾಡಿಗೆ ಕೂಡ ಇದೇ ಮಾರ್ಗದಲ್ಲಿ ಬಸ್ಸು ತೆರಳಬೇಕು. 2 ಬಸ್ಗಳು ಈಗಾಗಲೇ ತಮಿಳುನಾಡಿಗೆ ತೆರಳಿದೆ. ತಮಿಳುನಾಡಿನಿಂದ ಮೈಸೂರಿಗೆ ಕೂಡ 2 ಬಸ್ಗಳು ಆಗಮಿಸಿದೆ. ಇನ್ನು ಕೇರಳಕ್ಕೆ ಅದೇ ರೀತಿ ಆಂಧ್ರ ಪ್ರದೇಶಕ್ಕೆ ಕೂಡ ಅದೇ ರೀತಿ ಬಸ್ಗಳು ತೆರಳಿದೆ. ಪ್ರತಿ 10 ನಿಮಿಷಕ್ಕೆ ಬೆಂಗಳೂರಿಗೆ 1 ಬಸ್ಗಳು ಸಂಚಾರ ಆಗ್ತಿದೆ. ಆದರೆ ಸಂಚಾರದಲ್ಲಿ ಪ್ರಯಾಣಿಕರೇ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಆಗಿದೆ. ಯಾಕೆಂದರೆ ಇವತ್ತು ಪ್ರತಿಭಟನೆ ಆಗುತ್ತೆ ಅಂತೇಳಿ ಪ್ರಯಾಣಿಕರಿಗೆ ನಿನ್ನೆ ವಿಷಯ ತಿಳಿದ ಹಿನ್ನೆಲೆಯಲ್ಲಿ ಇವತ್ತು ಯಾರೂ ಕೂಡ ಹೊರ ಬರ್ತಿಲ್ಲ. ಹಾಗಾಗಿ ಬಸ್ ಸಂಚಾರ ವಿರಳವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಮೈಸೂರು ಜಿಲ್ಲಾಧಿಕಾರಿಗಳವರು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಖಾಸಗಿ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಮನೆಯಲ್ಲೇ ನಿರಾತಂಕವಾಗಿದ್ದಾರೆ. ಇನ್ನು ಸರ್ಕಾರಿಗೂ ಖಾಸಗಿ ನೌಕರರು ಕೂಡ ಇನ್ನೇನು ಕೆಲಸಕ್ಕೆ ಆಗಮಿಸಬೇಕು, ಅವರಿಗೆ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ. ಯಾಕಂತಂದರೆ ಈಗಾಗಲೇ ಸರ್ಕಾರಿ ಬಸ್ಗಳೆಲ್ಲವೂ ಕೂಡ ಸಂಚಾರವನ್ನು ಆರಂಭಿಸಿದೆ. ಪ್ರತಿಮಾ, ಥ್ಯಾಂಕ್ಸ್ ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಮೈಸೂರಿನ ಚಿತ್ರಣವಾದರೆ ಇನ್ನು ಮಂಗಳೂರಿನಲ್ಲಿ ಉದ್ರಿಕ್ತಗೊಂಡಂತಹ ಆಕ್ರೋಶಭರಿತ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ರಸ್ತೆಯ ನಡುವಲ್ಲೇ ಬೆಳಗ್ಗೆ ಈ ರೀತಿಯಾದಂತಹ ದೃಶ್ಯ ಮಂಗಳೂರಿನಾದ್ಯಂತ ಕಂಡು ಬರ್ತಾ ಇರುವಂಥದ್ದು. ಮಂಗಳೂರಿನ ಚಿತ್ರಣ ತಾವೀಗ ಗಮನಿಸ್ತಾ ಇದ್ದೀರಿ. ಬಸ್ಗಳು ನಿಂತಲೇ ನಿಂತಿವೆ. ಬಸ್ಸಿಗೆ ಕಲ್ಲು ತೂರಾಟ ಕೂಡ ನಡೆದಿರುವಂಥದ್ದು. ಬಸ್ನ ಗಾಜು ಪುಡಿ ಪುಡಿಯಾಗಿದೆ. ಸ್ವಲ್ಪ ಉದ್ರಿಕ್ತಗೊಂಡಿದ್ದಾರೆ ಪ್ರತಿಭಟನಾಕಾರರು ಮಂಗಳೂರಿನಲ್ಲಿ. ಅಲ್ಲಿ ಬಸ್ಗೆ ಕಲ್ಲು ತೂರಾಟ ನಡೆದಿರುವಂಥದ್ದು. ಮಂಗಳೂರು ಮಣಿಪಾಲ್ ಬಸ್ಸು, ಬೆಂಗಳೂರು ಮಂಗಳೂರು ಮಣಿಪಾಲ್ ಬಸ್ ಏನಿದೆ ಆ ಬಸ್ನ ಗಾಜು ಪುಡಿ ಪುಡಿಯಾಗಿರುವಂಥದ್ದು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸುಕೇಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಮಂಗಳೂರಿನಲ್ಲಿ ಬಸ್ಗೆ ಕಲ್ಲು ತೂರಾಟ ಕೂಡ ನಡೆದಿದೆ. ಉದ್ರಿಕ್ತಗೊಂಡಿದ್ದಾರೆ ಅಲ್ಲಿ ಪ್ರತಿಭಟನಾಕಾರರು. ಎಂತಹ ಚಿತ್ರಣ ಅಲ್ಲಿ ಅಂತ? ಮುಖ್ಯವಾಗಿ ಬೆಳಿಗ್ಗೆಯಿಂದಲೇ ಒಂದು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮುಂಜಾನೆ 5 ಗಂಟೆ ಸುಮಾರಿಗೆ ಮಂಗಳೂರಿನ ಪಡೀಲ್ ಹಾಗೂ ಸುರತ್ಕಲ್ 2 ಪ್ರದೇಶಗಳಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನಾಕಾರರು ಬಂದ್ ಅನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಸಾರಿಗೆ ಸಂಸ್ಥೆಯ ಬಸ್ಸುಗಳು ಬೆಂಗಳೂರಿನಿಂದ ಅಥವಾ ಇತರ ಪ್ರಮುಖ ನಗರಗಳಿಂದ ಬರುವುದು ಬಂದು ಪ್ರಯಾಣಿಕರನ್ನು ಇದು ಮಾಡಿ ನಂತರ ಡಿಪೋಗೆ ತೆರಳಿದೆ. ಹೊಸದಾಗಿ ಯಾವುದೇ ರೀತಿಯ ಸಂಪರ್ಕ ಸಾಧ್ಯವಾಗಿಲ್ಲ. ಜೊತೆಗೆ ಖಾಸಗಿ ಬಸ್ಗಳು ಸಂಪೂರ್ಣವಾಗಿ ರಸ್ತೆಗಿಳಿಯದೆ ಬಂದ್ಗೆ ಒಂದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮತ್ತೆ ಕೆಲವು ಕಡೆ ರಿಕ್ಷಾಗಳು ಓಡಾಟ ಆರಂಭಿಸಿದ್ರು ಕೂಡ ತಕ್ಷಣ ಆಟೋ ರಿಕ್ಷಾ ಚಾಲಕರ ಸಂಘ, ಇತರ CITU ಸೇರಿದಂತೆ ಇತರ ಸಂಘಟನೆಗಳು ಬಸ್ ಖಾಸಗಿ ರಿಕ್ಷಾಗಳನ್ನು ಕೂಡ ನಿಲ್ಲಿಸಿದ್ದಾರೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸುಕೇಶ್, ಹಾಗೇನೆ ಪ್ರಮುಖವಾಗಿ ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿ ಇದೆಯಾ? ಸಾರ್ವಜನಿಕರಿಂದ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? ಅವರು ಸಿದ್ಧ ಆಗಿದ್ದಾರೆ ಬಂದ್ಗೆ ಅಂತ? ಹೌದು, ಖಂಡಿತವಾಗಿ ನಿನ್ನೆಯಿಂದಲೂ ಕೂಡ ಕಳೆದ 1 ವಾರದಿಂದ ಈಚೆಗೆ ವಿವಿಧ ಸಂಘಟನೆಗಳು ಬಂದ್ ಅನ್ನು ಬೆಂಬಲಿಸಿ ಬೈಕ್ ರ್ಯಾಲಿ ಮತ್ತು ಇತರ ಪ್ರತಿಭಟನೆಗಳನ್ನು ಮಾಡಿದ್ರು. ಈ ಬೆಳಿಗ್ಗೆ ಮತ್ತೆ ನಿನ್ನೆ ಸಂಜೆಯಿಂದಲೇ ಬಸ್ಗಳಿಗೆ ಪೋಸ್ಟರ್ ಹಚ್ಚಿ ನಾಳೆ ಬಸ್ ಇಲ್ಲ ಅನ್ನುವ ಒಂದು ಇದನ್ನು ಕೂಡ ಹೇಳಿದ್ರು. ಈ ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಒಂದು ಮಾನಸಿಕವಾಗಿ ಕೂಡ ಸಿದ್ಧರಾಗಿದ್ರು. ಇದೇ ಜೊತೆಗೆ ಇವತ್ತು ಬೆಳಿಗ್ಗೆ ಸಂಚಾರ ಆರಂಭಿಸಿದ 2 ಖಾಸಗಿ ಬಸ್ಸುಗಳು, 2 ಸಾರಿಗೆ ಸಂಸ್ಥೆ ಬಸ್ಸುಗಳು ಹಾಗೂ ಒಂದು ಮಣಿಪಾಲ ಸ್ಕೂಲ್ನ ಒಂದು ಬಸ್ಸಿಗೆ ಹಾನಿಯಾಗಿದೆ. ಈ ಮೂಲಕ ಜಿಲ್ಲೆಯಾದ್ಯಂತ ಒಂದು ಬಂದನಂತ ವಾತಾವರಣ ಸೃಷ್ಟಿಯಾಗಿದೆ. ಸುಕೇಶ್, ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆಯಾ ಅಥವಾ ಕೊಡುವಂತಹ ಸಾಧ್ಯತೆಗಳಿದೆಯಾ? ಹೇಗೆ? ಅಧಿಕೃತವಾಗಿ ಜಿಲ್ಲಾ ಆಡಳಿತ ಯಾವುದೇ ರೀತಿಯ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ ಅಂತ ಹೇಳಿದೆ. ಆದ್ರೆ ಆಯಾ ಶಾಲೆ ಮಟ್ಟದಲ್ಲಿ, ಸ್ಕೂಲ್ ಮಟ್ಟದಲ್ಲಿ ಕೆಲವು ಕಡೆ ನಗರದ ಬಹುತೇಕ ಕಡೆ ಶಿಕ್ಷಣ ಸಂಸ್ಥೆಗಳನ್ನು ಬಂದ್ ರಜೆ ಘೋಷಿಸಲಾಗಿದೆ. ಪ್ರತಿಮಾ, ಥ್ಯಾಂಕ್ಸ್ ಸುಕೇಶ್ ತಮ್ಮೆಲ್ಲ ಮಾಹಿತಿ. ಇದು ಮಂಗಳೂರಿನ ಚಿತ್ರಣವಾಯಿತು. ಇನ್ನು ಬೆಂಗಳೂರಿನ ಮೆಜೆಸ್ಟಿಕ್ನ ಚಿತ್ರಣ ಹೇಗಿದೆ? ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಮೆಜೆಸ್ಟಿಕ್ನಾದ್ಯಂತ ಚಿತ್ರಣ ಈಗ ಬದಲಾಗಿದೆಯಾ? ಈಗ ಯಾವ ರೀತಿಯಾದ ಬಂದ ಚಿತ್ರಣ ಕಂಡು ಬರ್ತಾ ಇದೆ? ಪ್ರತಿಮಾ, ಏನು ಕೇಂದ್ರ ಕಾರ್ಮಿಕರ ಒಕ್ಕೂಟ ಈಗಾಗಲೇ ಕರೆ ನೀಡುವ ಹಿನ್ನೆಲೆಯಲ್ಲಿ
ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿರುವಂಥದ್ದು. ಏನು ಬೆಂಗಳೂರು ಹೃದಯ ಭಾಗವಾಗಿರುವಂತಹ ಮೆಜೆಸ್ಟಿಕ್ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ. ಯಾವುದೇ ಒಂದು ಬಸ್ ಸಂಚಾರ ಕೂಡ ಇಲ್ಲಿ ಆಗ್ತಾ ಇಲ್ಲ. ಇನ್ನು ಆಟೋ ಚಾಲಕರು ಏನು ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳಿದ್ರು, ಆದರೆ ಇಲ್ಲಿ ಯಾವುದೇ ಒಂದು ಸಂಪೂರ್ಣವಾಗಿ ಇವರು ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅನ್ನೋದಕ್ಕೆ ತಾಜಾ ಉದಾಹರಣೆಗಳು ಕೂಡ ನಾವು ನೋಡ್ತಾ ಇರ್ಬೋದು. ಯಾಕಂದರೆ ಈ ಸಂಪೂರ್ಣವಾಗಿ ಆಟೋ ಚಾಲಕರು ಈಗ ತಮ್ಮ ಒಂದು ಆಟೋಗಳನ್ನು ತಂದು ಮೆಜೆಸ್ಟಿಕ್ನಲ್ಲಿ ನಿಂತಿದ್ದಾರೆ. ಇಲ್ಲಿ ಪ್ರಯಾಣಿಕರನ್ನು ಕರೆದೊಯ್ಯುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಆದರೆ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ KSRTC ಬಸ್ ನಿಲ್ದಾಣದಿಂದ ಬೇರೆ ಭಾಗಕ್ಕೆ ಹೋಗಬೇಕಾದಂತಹ ಎಲ್ಲ ಬಸ್ಗಳು ಕೂಡ ನಿಲ್ದಾಣದಲ್ಲೇ ನಿಂತಿರುವಂಥದ್ದು. ಯಾಕಂದರೆ ಇವತ್ತು ಮುಷ್ಕರ ಇರುವುದರಿಂದ ಯಾವುದೇ ಒಬ್ಬ ಚಾಲಕ ಈ ಒಂದು ಕೆಲಸಕ್ಕೆ ಹಾಜರಾಗಿಲ್ಲ. ಅದರಿಂದಾಗಿ ಸಾಕಷ್ಟು ಜನ ಏನು ಕಾರ್ಮಿಕರು ಬಂದೇ ಇಲ್ಲ. ಇದರಿಂದ ಬಸ್ಗಳು ಕೂಡ ಅಲ್ಲೇ ನಿಂತಿದ್ದಾವೆ, ಬಸ್ ನಿಲ್ದಾಣದಲ್ಲಿ ನಿಂತಿದ್ದಾವೆ. ಬೆಳಗ್ಗೆಯಿಂದ ಸಾಕಷ್ಟು ಜನ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನನ್ನ ಜೊತೆ ಒಬ್ಬರು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಯಾವಾಗ ಎಷ್ಟು ಗಂಟೆ ನೀವು ಬೆಂಗಳೂರಿಗೆ ಬಂದರೆ, ಎಲ್ಲಿಂದ ಬಂದಿದ್ರೆ, ಏನು ತೊಂದರೆ ಆಗ್ತಾ ಇದೆ? ಬೆಳಿಗ್ಗೆ 4 ಗಂಟೆ ಬಂದೆ. ನಾವು ಎಲ್ಲ ಮೆಜೆಸ್ಟಿಕ್ ಇದಕ್ಕೆ ಹೋಗಬೇಕು, ದಮ್ಲೂರು ಹೋಗಬೇಕು. ಒಂದು ಬಸ್ ಕೊಟ್ಟು ಆಟೋದವರು 600-700 ಕೇಳ್ತಾ ಇದ್ದಾರೆ. ನಾವು ಗುಲ್ಬರ್ಗಕ್ಕೆ ಬಂದೆ ಬೆಳಿಗ್ಗೆ. ಆಟೋದವರು ಎಷ್ಟು ದುಡ್ಡು ಕೇಳ್ತಾ ಇದ್ದಾರೆ? ಆಟೋದಲ್ಲಿ ಹೋಗೋಕ್ಕಾಗಲ್ವಾ? 400-500 ಕೇಳ್ತಾ ಇದ್ದಾರೆ. ಎಸ್, ಇದು ಪ್ರಯಾಣಿಕರ ಮಾತು. ಏನಂದರೆ ನಾವು ಬೆಳಗಿನ ಜಾವ 4 ಗಂಟೆಗೆ ಬಂದುಕೊಂಡು 4 ಗಂಟೆಯಿಂದಲೇ ಈ ಬಸ್ಸು ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವುದು ಪ್ರತಿಮಾ. ಯಾಕಂದರೆ ಮುಷ್ಕರಕ್ಕೆ ನಿನ್ನೆನೇ ಕರೆ ನೀಡಿರುವುದರಿಂದಾಗಿ ಯಾವೊಬ್ಬ ಚಾಲಕರು ಕೂಡ ನಿನ್ನೆ ಮಧ್ಯರಾತ್ರಿಯಿಂದಲೂ ಯಾವುದೇ ಒಂದು ಬಸ್ಸನ್ನು ಓಡಾಡಿಸೋಕ್ಕೆ ಮುಂದಾಗಿಲ್ಲ. ಇದರಿಂದಾಗಿ ಸಾಕಷ್ಟು ಜನ ಪ್ರಯಾಣಿಕರು ತೊಂದರೆಯನ್ನು ಉಂಟು ಮಾಡಿದ್ದಾರೆ. ಇದಕ್ಕೆ ತಾಜಾ ಅವ್ರನ್ನ ನಾವು ನೋಡ್ಬೋದು. ಈಗಾಗಲೇ ಕೇವಲ ಹಿರಿಯ ಅಧಿಕಾರಿಗಳು ಮಾತ್ರ ಈಗಾಗಲೇ ಮೆಜೆಸ್ಟಿಕ್ಕಿನ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಹೊರತು ಚಾಲಕರು ಯಾರೊಬ್ಬ ಚಾಲಕರು ಕೂಡ ಈಗ ಬಂದಿಲ್ಲ. ಜೊತೆಗೆ ಏನು ಈ ಸಾರಿಗೆ ಮುಷ್ಕರಕ್ಕೆ ಕರೆ ನೀಡುವಂತಹ ಸಂಘಟನೆಯ ಕಾರ್ಯಕರ್ತರು ಕೂಡ ಈಗಾಗಲೇ ಮೆಜೆಸ್ಟಿಕ್ನ ಸುತ್ತಮುತ್ತಲಂತಹ ಆಟೋಗಳನ್ನು ಮುಷ್ಕರಕ್ಕೆ ಬೆಂಬಲವನ್ನು ನೀಡಿ ಅಂತ ಒಂದು ಮನವಿ ಮಾಡಿಕೊಳ್ಳುವಂತಹ ದೃಶ್ಯಗಳು ಕೂಡ ಕಂಡು ಬಂತು. ಇನ್ನು ಕೆಲವು ಪ್ರಯಾಣಿಕರು ಪಡೆದಂತಹ ಪ್ರಯಾಣಿಕರಿಗೆ ಪೊಲೀಸ್ ಅಧಿಕಾರಿಗಳೇ ತಮ್ಮ ವಾಹನದಲ್ಲಿ ಡ್ರಾಪ್ ಮಾಡುವಂತಹ ದೃಶ್ಯಗಳು ಕೂಡ ಕಂಡಿರುವಂಥದ್ದು. ಯಾಕಂದರೆ ಮಡಿವಾಳ, ದೊಡ್ಡ ಬೊಮ್ಮಸಂದ್ರ ಈ ಕಡೆ ಹೋಗುವಂತಹ ಒಂದು ಪ್ರಯಾಣಿಕರಿಗೆ ಪೊಲೀಸರು ತಮ್ಮ ಒಂದು ವಾಹನದಲ್ಲೇ ಏನು ಡ್ರಾಪ್ ಮಾಡುವಂತಹ ಒಂದು ಕೆಲವೊಂದು ದೃಶ್ಯಗಳು ಕಂಡು ಬಂದಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಒಂದು ಮುಷ್ಕರಕ್ಕೆ ಬೆಂಗಳೂರು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಅಂತಲೇ ಹೇಳ್ಬೋದು ಪ್ರತಿಮಾ.